ಆಮೇಲೆ ನಾನು ತುಂಬಾ ಖುಷಿಯಾಗಿದ್ದ ದಿನಗಳು, ತುಂಬಾ ಖುಷಿಯಾಗಿದ್ದ ದಿನಗಳು, ತುಂಬಾ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದ್ರೆ ವಾಮನ, ಬಿಕಾಸ್ ಆಫ್ ತನ್ವೀರ್ ಸರ್. ಸತ್ಯವಾಗಿ ಹೇಳ್ತೀನಿ, ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ಹಿಂದೆನು, ನಾನು ನೀವು ಕೆಲವು ಸತಿ ಟಿಫನ್ ಮಾಡ್ಬಿಡ್ತೀನಲ್ಲ, ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೇನೆ ಅಂತ. ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನಕ್ ಬಿಟ್ಟಿಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ ವೆಜ್ಜೇ ತನ್ವೀರ್ ಸರ್ ಕಳಿಸ್ಕೊಡ್ತೀನಿ. ನನಗೆ ಅದೇನೋ ಇಷ್ಟ. ಸೊ ಪ್ರತಿದಿನ ತುಂಬಾ ಖುಷಿಯಾಗಿ, ನಾನು ತುಂಬಾ ಸಂತೋಷವಾಗಿ, ತುಂಬಾ ಕಾಟ ಕೊಟ್ಕೊಂಡು, ಹಿಂಸೆ ಕೊಟ್ಕೊಂಡು, ಅಂದ್ರೆ ರಾವಳಿ ಇಟ್ಕೊಂಡು ಮಾಡಿ ಕೆಲಸ ಮಾಡಿದಂಥ ಸಿನಿಮಾ ವಾಮನ. ಆ ಟೈಮಲ್ಲಿ ತುಂಬಾ ಬಿಸಿ ಬೇರೆ ಇದೆ ನಂದು, ತುಂಬಾ ಸಿನಿಮಾಗಳಿತ್ತು. ಕ್ಯಾರವ್ಯಾನಲ್ಲೇ ಬಕೆಟಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ ಕಂಬಿ ಡಿಪ್ಪು ಅದ್ರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ, ಬಿಕಾಸ್ ಟೈಮ್ ಇರಲಿಲ್ಲ ಆ ಥರ. ಥ್ಯಾಂಕ್ ಯು ಧನ್ವಿ ಸರ್. ಇದು ಸ್ಟೇಜ್ಗೆ ಅಂತಲ್ಲ, ನಿಮಗೂ ಗೊತ್ತು, ನನಗೂ ಗೊತ್ತು, ತುಂಬ ಸಂತೋಷವಾಗಿ ಕಳೆದ ದಿನಗಳನ್ನ ನಿಮ್ಮ ಜೊತೆ. ಅದು ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿ ನನಗೆ ಪಾತ್ರ ಕೊಡ್ತಾ ಇರಿ, ಯಾವಾಗಲೂ ಪಾತ್ರ ಸಿನಿಮಾ ಮಾಡ್ತಾನೆ ಇರ್ಬೇಕು ನೀವು, ನನಗೂ ಆ ಪಾತ್ರಗಳು ಕೊಡ್ತೀವಿ. ಅಂದ್ರೆ ಧನ್ವೀರ್ ಸರ್ ಯಾವಾಗಲೂ ಹೇಳ್ತಿದ್ರು, ತುಂಬಾ ಸತಿ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ, ಡಿ ಬಾಸ್ ಬಗ್ಗೆ. ನಾನು ಸರ್ ಜೊತೆ 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆ ಇದ್ದ ಅನುಭವ ನನಗಿಲ್ಲ. ನನಗೆ ಇವ್ರ ಜೊತೆ ಯಾವಾಗಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ. ತುಂಬಾ ಇಲ್ಲ, ಇದು ಸತ್ಯ, ಒಂದಿನ ಹುಡುಗರು ಬಿಟ್ಕೊಡಿಲ್ಲ ನೀವು. ನಿಮ್ ಕಾರಲ್ಲಿ ನನ್ನ ಮನೆ ಡ್ರಾಪ್ ಮಾಡಿಸಿದ್ದೀರಿ. ಇಲ್ಲ, ನೀವು ನಂಬಲ್ಲ, ನನ್ನ ಕಾರನ್ನ ಯಾರಾದ್ರೂ ಕಳಿಸ್ಬಿಡೋರು. ಅವ್ರು ಹೊಸ ರೇಂಜ್ ರೋವರ್ ತಗೊಂಡಿದ್ರು ಆ ಟೈಮಲ್ಲಿ, ಅವ್ರ ಕಾರಲ್ಲಿ ಪ್ರತಿದಿನ ಮನೆ ಡ್ರಾಪ್ ಮಾಡಿಸಿದ್ದಾರೆ. ಮನೆಗೆ ರೀಚ್ ಆದ ಅಂತ ಫೋನ್ ಮಾಡ್ತಿದ್ರು, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರಿ. ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಪಾತ್ರ. ಥ್ಯಾಂಕ್ ಯು ಶಂಕರ್ ಸರ್, ಥ್ಯಾಂಕ್ ಯು ಚೇತನ್ ಸರ್, ಧನು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ, ಬಿಕಾಸ್ ನೀವೇ ರೆಫರ್ ಮಾಡಿದ್ದು ಶಂಕರ್ ಸರ್ಗೆ. ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ. ನಾನು ಸಲಗ ಮಾಡಿದ್ದೆ ಅನ್ಸುತ್ತೆ. ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದ್ರೂ ಸ್ಟಾರು, ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾಡಿನರಿ ಮಾಡಿದ್ರ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದ್ರೆ ಅದು ಧನು ಸರ್. ದೇವರಣೆಗೋ ಅವ್ರು ಒಂಚೂರು ಈಗ ಫೋನ್ ಮಾಡಿದ್ರು, ಎಲ್ಲೋ ನಂಬರ್ ಇಸ್ಕೊಂಡು ಏನ್ ಮಾಡಿದಿರ ಬ್ರೋ ಅಂತ. ನಿಮ್ಮಿಂದ ಈ ಸಿನಿಮಾ ನನಗೆ ಸಿಕ್ಕಿರೋದನ್ನು ಸರ್. ಥ್ಯಾಂಕ್ ಯು. ಈ ಒಂದು ವೇದಿಕೆಯಲ್ಲಿ ನಿಂತಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ವಾಮನ ಈ ಸಿನಿಮಾ ಡೈರೆಕ್ಟರ್ ಶಂಕರ್ ಎಷ್ಟು ಎಫರ್ಟ್ ಆಗಿದ್ದಾರೆ ಅಂತ ನಾನು ನೋಡಿದ್ದೀನಿ. ಅವ್ರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಸರ್. ಅದೇ ರೀತಿ ನಮ್ಮ ನಿರ್ಮಾಪಕರು ಆ್ಯಕ್ಚುಲಿ ನನಗೆ ದುಡ್ಡನ್ನ ಯಾವಾಗ ಹೆಂಗೆ ಕಳಿಸ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಬಂದ್ಬಿಡೋದು. ಚೇತನ್ ಗೌಡ್ರೆ, ನಿಮ್ಗೂ ಒಳ್ಳೇದಾಗಲಿ. ಇನ್ನೊಂದೇನೆಂದರೆ, ನಮ್ಮ ಬಾಸ್ ನಮ್ಮನ್ನೆಲ್ಲ ಚಿನ್ನಾಟನೇ ಕರ್ತಾ ಇದ್ದೆ ನಾನು. ಆ್ಯಕ್ಚುಲಿ ನಮ್ಮ ಡಿ ಬಾಸ್ ನನ್ನ, ಯಾಕಂದರೆ ನಾನು ಅವರಲ್ಲಿ ತುಂಬ ನೋಡಿದ್ದೀನಿ, ಅವ್ರ ಜೊತೆ ತುಂಬ ಇದ್ದೀನಿ. ನಾನು ಹಸು ಎಲ್ಲ ಸಾಕೊಂಡಿದ್ದೆ. ನನ್ನ ಮನೆಗೆ ಬಂದಿದ್ರು ಅವರು, ಹಸುಗಳೆಲ್ಲ ನೋಡಿ ತುಂಬ ಚೆನ್ನಾಗಿಟ್ಟಿದ್ದ ಚಿನ್ನ ಹಸುಗಳನ್ನ ಅಂತ ನನಗೆ ಅಪ್ರಿಸಿಯೇಟ್ ಮಾಡ್ತಾ ಇದ್ರು. ಅವರ ಹೀರೋ, ನಮ್ಮ ಹೀರೋ ಅಂತ ಇವತ್ತು ಕರೆಯೋದು ನಮ್ಮ ಹೀರೋ ಬನ್ನಿ. ಬನ್ನಿ, ನೀವೇನೇ ತಂದಿರೋದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿ ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಲಿ ಅಂತ ರಾಯದಲ್ಲಿ ನಾನು ಕೇಳ್ಕೊತೀನಿ. ಮತ್ತೆ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ನಂದೊಂದು ಒಳ್ಳೆ ಪಾತ್ರ, ವಿಲನಮ್ಮ, ಖಂಡಿತ ವಿಲನ್ನೇ. ನಾನು ಯಾವತ್ತೂ ಹೀರೋ ಆಗೋಗ್ಲಿಲ್ಲ. ಓಕೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.